ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರದು ಫಿಸಿಕ್ಸ್ ಎಕ್ಸಾಮ್ ಚೆನ್ನಾಗಿದೆ ಅಂದ್ಕೊಂಡ್ಬಿಡ್ತೀನಿ. ಯಾರ್ಯಾರು ನಾನು ಬಿಟ್ಟಿರೋಂಥ 3 ವೀಡಿಯೋ ನೋಡ್ಕೊಂಡು ಹೋಗಿರ್ತೀರ ಅವ್ರು ಈಸಿ ಆಗಿರುತ್ತೆ, ಈಸಿಯಾಗಿ 60+ ಸ್ಕೋರ್ ಮಾಡಿರ್ತೀರ. ನಾನು ಫಿಸಿಕ್ಸ್ನಲ್ಲಿ 3 ವೀಡಿಯೋ ಮಾಡಿದ್ದೆ. ಒಂದು MCQ, ಹಾಗೆ ಡಿರೈವೇಷನ್ಸ್, ಹಾಗೆ ನ್ಯೂಮರಿಕಲ್ಸು. ಎಲ್ಲದೂ PDF ಕೊಟ್ಟಿದ್ದೆ. ಆ PDF ಯಾರು ರೆಫರ್ ಮಾಡ್ಕೊಂಡು ಹೋಗಿರ್ತಾರೋ ಅವರು ಈಸಿಯಾಗಿ ಸ್ಕೋರ್ ಮಾಡಿರ್ತಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು. ನಾನು ಕೂಡ ಲಾಸ್ಟ್ ಇಯರ್ ಪಾಸ್ಔಟ್ ಆಗಿರೋದ್ರಿಂದ ನಾನು ಆ್ಯಕ್ಚುಲಿ ಗೊತ್ತಿರುತ್ತೆ ಯಾವ ಥರ ಕ್ವಶನ್ಸ್ ಕೊಡ್ಬೋದು ಅಂತ. ಸೊ ಅದೇ ರೀತಿ ಕೆಮಿಸ್ಟ್ರಿ ಕೂಡ ನಾನು ಇಂಪಾರ್ಟೆಂಟು ನ್ಯೂಮರಿಕಲ್ಸು, ಆರ್ಗ್ಯಾನಿಕ್ಕು, ಇನ್ಆರ್ಗ್ಯಾನಿಕ್ಕು, MCQs ಎಲ್ಲ ಡಿಸ್ಕಸ್ ಮಾಡಿ ವೀಡಿಯೋ ಹಾಕ್ತಾ ಹೋಗ್ತೀನಿ. ಯಾವುದೂ ಮಿಸ್ ಮಾಡ್ಕೊಬೋದು, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ನಾನು ಕೂಡ ಕೆಮಿಸ್ಟ್ರಿಯಲ್ಲಿ 99 ಸ್ಕೋರ್ ಮಾಡಿದ್ದೆ, ನೋಡ್ತಾ ಇರ್ಬೋದು ನೀವು. ಸೊ ಆ 99 ಸ್ಕೋರ್ ಮಾಡೋಕ್ಕೆ ನಾನು ಯಾವ್ಯಾವ ಥರ ರೆಫರ್ ಮಾಡಿದ್ದೆ ಎಲ್ಲ ರೀತಿ PDF ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾವುದು ಮಿಸ್ ಮಾಡ್ಕೊಬೋದು, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವತ್ತಿನ ವೀಡಿಯೋ ಬಂದು ಟಾಪರ್ ಆನ್ಸರ್ ಶೀಟ್ ತೋರಿಸ್ತಾನೆ, ಯಾವ ಥರ ಅವ್ರು ರೆಫರ್ ಮಾಡಿರೋವಂಥದ್ದು, ಯಾವ ಥರ ಪ್ರೆಸೆಂಟೇಷನ್ ಮಾಡಿದ್ರೆ ತೋರಿಸ್ತಾನೆ. ವೀಡಿಯೋ ಅಂತ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೊಬೇಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ಇಯರ್ ಇದು ಕೆಮಿಸ್ಟ್ರಿ ಆನ್ಸರ್ ಶೀಟ್ ಬಂದು ಇದು ಎವ್ಯಾಲ್ಯೂಯೇಟರ್ ಮಾಡುವಂಥದ್ದು. ನೀವೇನು ಇಲ್ಲಿ ಮುಟ್ಟುವಂಥದ್ದಿಲ್ಲ. ಫಸ್ಟಿಗೆ ಹೋದರೆ ಪಾರ್ಟ್ ಎ MCQs. ಅಲ್ಲಿ ಪಾರ್ಟ್ ಎ ಅಂತ ಬರೆದಿರುವಂಥದ್ದು ಫಸ್ಟ್ನೇ ಕ್ವಶನ್ ಮೇನು, ಫಸ್ಟ್ನೇ ಕ್ವಶನ್ನು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಆಪ್ಷನ್ನು ಬರೆದಿರೋವಂಥದ್ದು, ಆನ್ಸರು ಬರೆದಿರೋವಂಥದ್ದು. 1 ಲೈನ್ ಬಿಟ್ಟು 1 ಲೈನ್ ಬರೆದಿರೋವಂಥದ್ದು. ನೀವು ಡೈರೆಕ್ಟಾಗಿ 1 ಲೈನ್ ಬಿಡ್ದಂಗೆ ಬರೆದ್ರೆ ಅದಷ್ಟು ಅಟ್ರಾಕ್ಟಿವ್ ಅನಿಸಲ್ಲ. 1 ಲೈನ್ ಬಿಟ್ಟು 1 ಲೈನ್ ಬರೀರಿ. ಸೊ ಇನ್ನೊಂದು ಏನಂದರೆ MCQನಲ್ಲಿ ಎಸ್ಪೆಷಲಿ ಕೆಮಿಸ್ಟ್ರಿಯಲ್ಲಿ ಟಫ್ ಬಂದೇ ಬರುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ಡು ಯೋಚನೆ ಮಾಡುವಂಥ ಕ್ವಶನ್ ಬರ್ತವೆ. ಸೊ ನೀವು ಪಕ್ಕಾ ಇದ್ದರೆ ಬರೆದ್ಬಿಡಿ ಆನ್ಸರ್. ಇಲ್ಲ ಅಂದರೆ ಅಲ್ಲಿ ಕ್ವಶನ್ ನಂಬರ್ ಹಾಕಂಗೆ ಬಿಟ್ಟಿರಿ, ಕೊನೆ ಬರೆಯುವಂತ್ರಿ. ಸೊ ನೀವು ಯಾವುದು ಪಕ್ಕಾ ಇರ್ತೀರ, ಯಾವುದು ನಿಮಗೆ ಪಕ್ಕಾ ಕ್ವಶನ್ ಗೊತ್ತಿರುತ್ತೆ, ಆನ್ಸರ್ ಗೊತ್ತಿರುತ್ತೆ, ಅದನ್ನು ಮಾತ್ರ ಬರೆದು ಅಟೆಂಡ್ ಮಾಡಿ ಮುಂದೆ ಹೋಗಿ. ಯಾಕಂದರೆ ಇದು ಯಾವತ್ತೂ MCQsನ ಫಸ್ಟ್ ಪೇಜಲ್ಲೇ ಬರೀಬೇಕು. ನೀವು ಕೊನೆ ಪೇಜಲ್ಲಿ ಬರಿತೀನಿ, ಮಧ್ಯ ಪೇಜಲ್ಲಿ ಬರಿತೀನಿ ಅಂದರೆ ಅದು ವ್ಯಾಲಿಡ್ ಆಗೋಲ್ಲ. ಫಸ್ಟ್ ಪೇಜಲ್ಲೇ ಬರೀರಿ. ನಿಮಗೆ ಗೊತ್ತಿದ್ದರೆ ಗೊತ್ತಿಲ್ಲ ಅಂದರೆ ಕ್ವಶನ್ ನಂಬರ್ ಹಾಕಿ ಮುಂದೆ ಹೋಗಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಕ್ವಶನ್ನು ಫಸ್ಟ್ ಪೇಜಲ್ಲಿ ಬರೆದಿರುವಂಥದ್ದು. ಸೊ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ನ ಅವ್ರು ಬರೀ ಆನ್ಸರ್ ಬರೆದಿರುವಂಥದ್ದು. ನೀವು ಕೂಡ ಬರೀ ಆನ್ಸರ್ ಬರೀಬೇಕು, ಕ್ವಶನ್ ಬರೀ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಪಾರ್ಟ್ ಬಿ ಬಂದರೆ 2 ಮಾರ್ಕ್ಸಿಗೆ ಕ್ವಶನ್ನು. ಸೊ ಇಲ್ಲಿ ಇವರು ಮೇಲೆ ಎಕ್ಸ್ಪ್ಲನೇಷನ್ ಬರೆದು ರಿಯಾಕ್ಷನ್ನು ಬರ್ತಿರೋವಂಥದ್ದು ನೋಡ್ತಾ ಇರ್ಬೋದು ನೀವಿಲ್ಲಿ. ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದ್ದರೆ ಬರೀರಿ, ಇಲ್ಲಾಂದರೆ ಡೈರೆಕ್ಟ್ ರಿಯಾಕ್ಷನ್ಸ್ ಬರೆದ್ರೂ ಕೂಡ ಸಾಕು. ಸೊ 22 ಬಂದು ಮೊಲಾರಿಟಿ ಬಗ್ಗೆ ಕೇಳಿರುವಂಥದ್ದು. ಮೊಲಾರಿಟಿ ಯಾವುದ್ರ ಮೇಲೆ ಡಿಪೆಂಡ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಸೊ 24 ಕ್ವಶನ್ ಬಂದು ಪ್ರಾಪರ್ಟೀಸ್ ಆಫ್ ಇನರ್ಷಿಯಾ ಕಾಂಪೌಂಡ್ ಕೇಳಿರುವಂಥದ್ದು. 2 ಮಾರ್ಕ್ಸ್ ಕ್ವಶನ್ ಕೇಳಿರೋದ್ರಿಂದ 4 ಪಾಯಿಂಟ್ ಬರೆದಿರೋವಂಥದ್ದು. ಸೊ 2 ಮಾರ್ಕ್ಸ್ ಕ್ವಶನ್ ಕೇಳಿದರೆ 4 ಪಾಯಿಂಟ್ ಬರೀರಿ. ಅದೇ ಕ್ವಶನ್ ಏನಾದರೂ 3 ಮಾರ್ಕ್ಸಿಗೆ ಕೇಳಿದ್ರೆ 6 ಪಾಯಿಂಟ್ ಬರೆದ್ರೆ ಸಾಕು, ಎನಫು. ಸೊ 25 ಬಂದು ಅದು ಕೂಡ 2 ಮಾರ್ಕ್ಸ್ ಕ್ವಶನ್ ಎಕ್ಸ್ಟ್ರಾ ಕ್ವಶನ್ ಕಂಟೆಂಟ್ ಮಾಡಿದ್ದಾರೆ. ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ ಇವ್ರದ್ದು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ಇಲ್ಲೇ 2 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ ಬರ್ತಿರೋವಂಥದ್ದು. ಸೊ ನಿಮ್ಮದು ಏನಂದ್ರೆ ಹ್ಯಾಂಡ್ ರೈಟಿಂಗ್ ಅಷ್ಟು ಫಾಸ್ಟ್ ಇಲ್ಲ ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ಬರೆದು ಲಾಸ್ಟಿಗೆ ಟೈಮ್ ಇದ್ದರೆ ನೀವು ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಿ. ಸೊ ಆ ಥರ ನೀವು ಪ್ಲ್ಯಾನ್ ಮಾಡ್ಬೋದು. ಪಾರ್ಟ್ ಸಿ ಬಂದು 3 ಮಾರ್ಕ್ಸ್ ಕ್ವಶನ್ನು. ವಾರ್ನರ್ಸ್ ಥಿಯರಮ್ ಬಗ್ಗೆ ಹೇಳಿರುವಂಥದ್ದು. ಮ್ಯಾನುಫ್ಯಾಕ್ಚರ್ ಆಫ್ K2 Cr2O7. ಸೊ ಇಲ್ಲೂ ಕೂಡ ಎಲ್ಲ ಎಕ್ಸ್ಪ್ಲನೇಷನ್ನು, ರಿಯಾಕ್ಷನ್ ಎಲ್ಲ ಬರೆದಿರುವಂಥದ್ದು. ಅದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. 29th ಬಂದು 2 ಮಾರ್ಕ್ಸ್ ಕೊಟ್ಟಿರೋವಂಥದ್ದು, ಎಕ್ಸ್ಟ್ರಾ ಹಾಕಿರೋದೆ. 13th ಇಕ್ವೇಷನ್ ಕೊಟ್ಟಿರುವಂಥದ್ದು, ಡಯಾಗ್ರಾಮ್ ಕೂಡ ಬರೆದಿರೋದು. 28 IUPAC ನೇಮು ಹಾಗೆ ಡಯಾಗ್ರಾಮು. 31 ಬಂದು ಡಿರೈವೇಷನ್ನು. ಈ ಚಾಪ್ಟ್ರಲ್ಲಿ 4 ಡಿರೈವೇಷನ್ ಇದ್ದಾವೆ. ಆ 4 ಡಿರೈವೇಷನಲ್ಲಿ 1 ಡಿರೈವೇಷನ್ ಅಂತೂ 100% ಬಂದೇ ಬರುತ್ತೆ. ಆ 4 ಡಿರೈವೇಷನ್ ಸರಿಯಾಗಿ ಪ್ರಿಪೇರ್ ಆಗಿರಿ. ಸೊ 32 ಬಂದು ಡಯಾಗ್ರಾಮ್ ಅಷ್ಟು ಕ್ಲೀನಾಗಿಲ್ಲ ಅಂದರೂ ಕರೆಕ್ಟಾಗಿ ಮೆನ್ಷನ್ ಮಾಡಿರುವಂಥದ್ದು. ಎಲ್ಲ ಅದು ಕೂಡ ಮೆನ್ಷನ್ ಕ್ಲೀನಾಗಿ ಮಾಡಿರೋದ್ರಿಂದ ಫುಲ್ ಮಾರ್ಕ್ಸ್ ತೊಗೊಂಡಿದ್ದಾರೆ. ಪಾರ್ಟ್ ಡಿ ಬಂದು ಆರ್ಗ್ಯಾನಿಕ್ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಲೇಬೇಕು. ಆರ್ಗ್ಯಾನಿಕ್ ನೀವು ಕರೆಕ್ಟಾಗಿ ಓದಿಲ್ಲ ಅಂದರೆ ನೀವು ಆಲ್ಮೋಸ್ಟ್ 30 ಮಾರ್ಕ್ಸ್ನ ಕಳ್ಕೊಂಡ್ಬಿಡ್ತಾರೆ. SN2 ರಿಯಾಕ್ಷನ್ನ ಕೇಳಿರುವಂಥದ್ದು. ಸೊ 36 ಬಂದು ಅಮೊಲೈಸ್ ಮತ್ತು ಅಮೊಲೋಪೆಕ್ಟಿನ್ ಬಗ್ಗೆ ಡಿಫ್ರೆನ್ಸ್ ಕೇಳಿರುವಂಥದ್ದು. ಎಲ್ಲ ಕ್ಲೀನಾಗಿ ಅಟೆಂಡ್ ಮಾಡಿದರು. ಸೊ ರಿಯಾಕ್ಷನ್ಸ್ಗಳೆಲ್ಲ ಕ್ಲೀನಾಗಿ ಬರೆದಿರೋವಂಥದ್ದು. ಈಗ ಎಕ್ಸ್ಪೆಷಲಿ ಬೆಂಜಿನ್ ರಿಂಗ್ನ ನೀವು ಕರೆಕ್ಟಾಗಿ ಬರೀಬೇಕು. ಬೆಂಜಿನ್ ರಿಂಗ ಕರೆಕ್ಟಾಗಿ ನೀವು ಬರಿಲ್ಲ ಅಂದರೆ ಅಲ್ಲೂ ಕೂಡ ಮಾರ್ಕ್ಸ್ ತೆಗೆಯುವಂಥ ಸಾಧ್ಯತೆ ಇರುತ್ತೆ. ಈ ಟ್ರಯಾಂಗಲ್ ಇದೆಲ್ಲ, ಟ್ರಯಾಂಗಲ್ಗೂ ಕೂಡ ಮಾರ್ಕ್ಸ್ ಇರುತ್ತೆ. ಅದು ಈಟಿಗೆ
ರಿಪ್ರೆಸೆಂಟ್ ಮಾಡೋದ್ರಿಂದ ಅದು ಕೂಡ ನೀವು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಪ್ರಾಬ್ಲಮ್ ಕೂಡ ಫಸ್ಟ್ 3 ಚಾಪ್ಟರ್ ಮಾತ್ರ ಪ್ರಾಬ್ಲಮ್ ಇರೋದು ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಸೊ ಎಕ್ಸ್ಪೆಷಲಿ ಫಸ್ಟ್ ಆ್ಯಂಡ್ ಥರ್ಡ್ ಚಾಪ್ಟ್ರು ಕರೆಕ್ಟಾಗಿ ಪ್ರಿಪೇರ್ ಆಗಿಬಿಡಿ, ಈಸಿ ಇರುತ್ತೆ ಕ್ವಶನ್ಗಳು. ಸೆಕೆಂಡ್ ಚಾಪ್ಟ್ರು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ಬೋದು ನಿಮಗೆ, ಬಟ್ ಫಸ್ಟ್ ಥರ್ಡ್ ಈಸಿ ಇದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಅವರು ಬರೆದಿರೋ ಅಂಥದ್ದು. ಕೊನೆಗೆ ಎಕ್ಸ್ಟ್ರಾ ಕ್ವಶನ್ ಕೂಡ ಟೈಮ್ ಇದೆ ಅಂತ ಬರೆದಿರೋಂಥದ್ದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ನ್ಯೂಮರಿಕಲ್ ಹಾಗೆ MCQ ಡಿಸ್ಕಸ್ ಮಾಡ್ತೀನಿ. ಯಾವುದೂ ಮಿಸ್ ಮಾಡ್ಕೊಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.